ಈತ ಟೆಕ್ಕಿ ಆದರೆ ರೈತ ಕೂಡ. ರೈತನಾಗಿ ಟೊಮ್ಯಾಟೊ ಬೆಳೆ ಬೆಳೀತಿದ್ದವನಿಗೆ ಲಾಸ್ ಆಯಿತು ಅಂತ ಹೇಳಿ ಲ್ಯಾಪ್ಟಾಪ್ ಕಳ್ಳತನ ಕೆಳೆದಿದ್ದಾನೆ. ಇದೀಗ ಪೊಲೀಸರ ಅತಿಥಿಯಾಗಿದ್ದಾನೆ. ಬೆಂಗಳೂರಿನ ವೈಟ್ ಫೀಲ್ಡ್ನಲ್ಲಿ ನಡೆದಿರುವ ಘಟನೆ ಇದು. ಟೊಮ್ಯಾಟೊ ಬೆಳೆಯಲ್ಲಿ ಸಿಕ್ಕಾಪಟ್ಟೆ ಲಾಸ್ ಆಯ್ತಂತೆ. ಲಾಸ್ ಅನ್ನ ಸರಿ ತುಂಬಿಸ್ಕೊಳ್ಬೇಕು ಅಂತ ಹೇಳಿ ಕಳ್ಳತನ ಕೆಳೆದಿದ್ದಾನೆ ಟೆಕ್ಕಿ. ಲ್ಯಾಪ್ಟಾಪ್ ಕಳ್ಳತನ ಮಾಡಿದ್ದ ಟೆಕ್ಕಿಯನ್ನ ಇದೀಗ ಬೆಂಗಳೂರಿನ ವೈಟ್ ಫೀಲ್ಡ್ ಪೊಲೀಸರು ಬಂಧಿಸಿದ್ದಾರೆ. ಸಿಸ್ಟಮ್ ಅಡ್ಮಿನ್ ಮುರುಗೇಶ್ ಬಂಧಿತ ಆರೋಪಿ. ಹೊಸೂರಿನಲ್ಲಿ 6 ಎಕರೆ ಟೊಮ್ಯಾಟೊ ಬೆಳೆದಿದ್ದ ಈತ. ಆದರೆ ಬೆಳೆ ಕೈಕೊಟ್ಟ ಹಿನ್ನೆಲೆಯಲ್ಲಿ ಕಳ್ಳತನ ಕೆಳೆದಿದ್ದಂತೆ. ದೃಶ್ಯದಲ್ಲಿ ನೀವು ಗಮನಿಸ್ತಿರೋದು ಪೊಲೀಸರು ಸೀಸ್ ಮಾಡಿರುವ ಲ್ಯಾಪ್ಟಾಪ್ಗಳು. ITPL ಕಂಪನಿಯಲ್ಲಿ ಲ್ಯಾಪ್ಟಾಪ್ ಕಳ್ಳತನ ಮಾಡಿ ಈತ ಬಂಧನಕ್ಕೊಳಗಾಗಿದ್ದಾನೆ. 22 ಲಕ್ಷ ಮೌಲ್ಯದ 50 ಲ್ಯಾಪ್ಟಾಪ್ಗಳನ್ನು ಸೀಸ್ ಮಾಡಲಾಗಿದೆ. ಒಂದು ಕಡೆ ಈ ಬಂಧಿತನಿಂದ ಸೀಸ್ ಮಾಡಲಾದ 22 ಲಕ್ಷ ಬೆಲೆ ಬಾಳುವ ಲ್ಯಾಪ್ಟಾಪ್ಗಳನ್ನು ಗಮನಿಸ್ತಿದ್ದೀರಿ. ಮತ್ತೊಂದು ಕಡೆಯಲ್ಲಿ ಬಂಧಿತ ಆರೋಪಿ ಮುರುಗೇಶ್ ಸಿಸ್ಟಮ್ ಅಡ್ಮಿನ್ ಈತ ITPL ಕಂಪನಿಯಿಂದ ಲ್ಯಾಪ್ಟಾಪ್ ಅನ್ನ ಕಳ್ಳತನ ಮಾಡ್ತಿದ್ದಂತೆ ಈಗ ಪೊಲೀಸರ ಅತಿಥಿಯಾಗಿದ್ದಾನೆ. ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ಮಹೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಹೇಶ್, ಟೊಮ್ಯಾಟೊ ಬೆಳೆಯಲ್ಲಾದ ಲಾಸ್ ಸರಿ ತುಂಬಿಸ್ಕೊಳ್ಳಿಕ್ಕೆ ಲ್ಯಾಪ್ಟಾಪ್ ಕಳ್ಳತನ. ಆಕ್ಚುಲಿ ಇಷ್ಟೆಲ್ಲ ಲ್ಯಾಪ್ಟಾಪ್ ಒಬ್ಬನೇ ಕಳ್ಳತನ ಮಾಡಿದ್ದ? ಹೇಗಾಗ್ತಾ ಇತ್ತು ಈ ಆಪರೇಷನ್ ಲ್ಯಾಪ್ಟಾಪ್ ಕಳ್ಳತನ? ಹೇಗೆ ತಗಲಾಕೊಂಡ? ಡೀಟೇಲ್ಸ್ ಕೊಡೋದಾದ್ರೆ. ಸ್ಮಿತಾ, ತಾನು ಒಂದು ದೊಡ್ಡ ಕಂಪನಿಯಲ್ಲಿ, ಅದರಲ್ಲೂ ಕೂಡ ಬೆಂಗಳೂರಿನ IT ಸಿಟಿಯ ITPL ಟೆಕ್ ಪಾರ್ಕ್ ನಲ್ಲಿ ಒಂದು ಖಾಸಗಿ ಕಂಪನಿಯಲ್ಲಿ, ಅದು ಕೂಡ ಫಾರಿನ್ಗೆ ಸೇರಿದಂತ ಒಂದು ಕಂಪನಿಯಲ್ಲಿ ಈತ ಕೆಲಸ ಮಾಡ್ತಿದ್ದ ಆರೋಪಿ ಮುರುಗೇಶ್ ಏನಿದ್ದಾನೆ. ಈತ ಸಾಮಾನ್ಯವಾಗಿ ಪ್ರಮುಖವಾಗಿ ತಮಿಳುನಾಡಿನ ಮೂಲದತ್ತ. ಅಲ್ಲಿಂದ ಇಂಜಿನಿಯರ್ ಆಗಿ ಬಂದಿರ್ತಾನೆ. ಸಾಕಷ್ಟು ಒಳ್ಳೆ ಸಂಬಳ ಇರುತ್ತೆ, ಕೆಲಸ ಕೂಡ ಚೆನ್ನಾಗಿರುತ್ತೆ. ಅಲ್ಲಿ ಒಂದು ಖಾಸಗಿ ಕಂಪನಿಯಲ್ಲಿ ಅಡ್ಮಿನ್ ಆಗಿ ಕೆಲಸ ಮಾಡ್ತಿರ್ತಾನೆ. ಈತನ ಸಮ್ಮುಖದಲ್ಲಿ ಒಂದಷ್ಟು ಸಿಸ್ಟಮ್ಗಳನ್ನ ರಿಪೇರಿ ಮಾಡೋದಾಗಿರ್ಬೋದು, ಅವುಗಳಿಗೆ ಸಂಬಂಧಪಟ್ಟಂತೆ IT ಡಿಪಾರ್ಟ್ಮೆಂಟ್ ಅಲ್ಲಿ ನೋಡ್ಕೊಳ್ಳುವಂತ ಕೆಲಸವನ್ನ ಮಾಡ್ತಿದ್ದ. ಅದಾಗಿಯೂ ಆತ ಊರಲ್ಲಿ ಒಂದು ಟೊಮ್ಯಾಟೊ ಬಿಸ್ನೆಸ್ ಅನ್ನ ಮಾಡಿರ್ತಾನೆ. ಅದು ಕೂಡ ಸಾಲ ಪಡೆದು ಅಲ್ಲಿ ಊರಿನಲ್ಲಿ, ಅಂದ್ರೆ ಹೊಸೂರಿನ ತಮಿಳುನಾಡಿನಲ್ಲಿ ಆತ ಹೊಲದಲ್ಲಿ ಟೊಮ್ಯಾಟೊ ಹಾಕಿರ್ತಾನೆ. ಆದ್ರೆ ಕಾರಣಾಂತರಗಳಿಂದಾಗಿ ಟೊಮೊಟೊ ಬಿಸ್ನೆಸ್ ಅಲ್ಲಿ ಅಷ್ಟು ಕೂಡ ಬಂದಿರೋದಿಲ್ಲ, ಲಾಸ್ ಆಗಿರುತ್ತೆ. ಹೀಗಾಗಿ ತಾನು ಮೊದಲೇ ಕೆಲಸ ಮಾಡುತ್ತಿದ್ದಂತ ಕಂಪನಿಯಲ್ಲಿ ಈತನ ಸುಪರ್ದಿಯಲ್ಲಿ ಬರ್ತಿರುವಂತಹ ಲ್ಯಾಪ್ಟಾಪ್ ಗಳನ್ನ ಹಂತವಾಗಿ ಸುಮಾರು 50 ಲ್ಯಾಪ್ಟಾಪ್ ಗಳನ್ನ ಕಳ್ಳತನ ಮಾಡಿ ಹೊಸೂರಿಗೆ ತೆಗೆದುಕೊಂಡು ಹೋಗಿ ಆಗಾಗ ರಜೆ ಹಾಕೊಂಡು ಹೋಗ್ತಿರ್ತಾನೆ. ಆ ವೇಳೆ ಲ್ಯಾಪ್ಟಾಪ್ ಗಳನ್ನ ಕಳ್ಳತನ ಮಾಡುವಂತ ಕೆಲಸವನ್ನ ಮಾಡಿರ್ತಾನೆ. ಯಾವಾಗ ಆಡಿಟಿಂಗ್ ನಡೆಯುತ್ತೆ, ಒಂದಷ್ಟು ಸಿಸ್ಟಮ್ಗಳ ಲೆಕ್ಕಾಚಾರಗಳನ್ನು ಬಂದಂತ ಸಂದರ್ಭದಲ್ಲಿ ಸುಮಾರು 57 ಲ್ಯಾಪ್ಟಾಪ್ಗಳು ಕಂಪನಿಯಿಂದ ಕಳ್ಳತನ ಆಗಿರೋದು ಕಂಪನಿಯ ಮಾಲೀಕರ ಮಾಹಿತಿಗೆ ಬರುತ್ತೆ. ಈ ವೇಳೆ ಆ ಒಂದು ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಈತ ಆ ಒಂದು ಡಿಪಾರ್ಟ್ಮೆಂಟ್ ನಲ್ಲಿ ಅಡ್ಮಿನ್ ಆಗಿರ್ತಾನೆ. ಅಲ್ಲಿ ಯಾವುದೇ ವಸ್ತು ಇದ್ರೂ ಕೂಡ ಈತನ ಸುಪರ್ದಿಯಲ್ಲಿ ಬರುತ್ತೆ. ಅದೆಲ್ಲದಕ್ಕೂ ಕೂಡ ಈತನೇ ಲೆಕ್ಕಾಚಾರ ಕೊಡ್ಬೇಕಾಗಿರುತ್ತೆ. ಈತನನ್ನ ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ, ಅಂದ್ರೆ 57 ಲ್ಯಾಪ್ಟಾಪ್ ಕಳ್ಳತನ ಆಗಿದೆ, ಎಲ್ಲೋಗಿದೆ ಅಂತ ಹೇಳಿ ಆ ಕಂಪನಿಯವರು ಈತನನ್ನ ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ಈತ 1-2 ದಿನ ರಜೆ ಹಾಕೊಂಡು ಎಲ್ಲವನ್ನೂ ಕೂಡ ಉತ್ತರ ಕೊಡ್ತೇನೆ ಅಂತ ಹೇಳಿರ್ತಾನೆ. ಆದ್ರೆ ತನ್ನ ತಮಿಳುನಾಡಿನ ಹೊಸೂರಿಗೆ ಎಸ್ಕೇಪ್ ಆಗಿರ್ತಾನೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವಾಗ ಆತ ಕಾಲ್ಗಳಿಗೆ ಮೆಸೇಜ್ಗಳಿಗೆ ರೆಸ್ಪಾನ್ಸ್ ಮಾಡೋದಿಲ್ವೋ ಕೂಡಲೇ ಆತನ ಮೇಲೆ ಡೌಟ್ ಬರುತ್ತೆ. ಕೂಡಲೇ ವೈಟ್ ಫೀಲ್ಡ್ ಪೊಲೀಸರಿಗೆ ದೂರು ಕೊಡುವಂತ ಕೆಲಸ ಆಗಿರುತ್ತೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೆಸುವಂತ ಸಂದರ್ಭದಲ್ಲಿ ಆತ ತಮಿಳುನಾಡಿನ ಹೊಸೂರಿನಲ್ಲಿ ವಾಸ ಇರ್ತಾನೆ. ಅಲ್ಲಿ ಹೋಗಿ ಅದನ್ನ ಹಿಡಿದುಕೊಂಡು ಬಂದಂತ ಸಂದರ್ಭದಲ್ಲಿ ಈತನಿಗೆ ಟೊಮೆಟೊ ಬಿಸ್ನೆಸ್ ಅಲ್ಲಿ ಲಾಸ್ ಆಗಿರುತ್ತೆ. ಹೀಗಾಗಿ ಆ ಒಂದು ರೈಟ್. ಧನ್ಯವಾದ ಮಹೇಶ್ ಮಾಹಿತಿಗಾಗಿ. ಈತ ಟೆಕ್ಕಿ ಆದರೆ ರೈತ ಕೂಡ. ರೈತನಾಗಿ ಟೊಮ್ಯಾಟೊ ಬೆಳೆ ಬೆಳೀತಿದ್ದವನಿಗೆ ಲಾಸ್ ಆಯಿತು ಅಂತ ಹೇಳಿ ಲ್ಯಾಪ್ಟಾಪ್ ಕಳ್ಳತನ ಕೆಳೆದಿದ್ದಾನೆ. ಇದೀಗ ಪೊಲೀಸರ ಅತಿಥಿಯಾಗಿದ್ದಾನೆ. ಬೆಂಗಳೂರಿನ ವೈಟ್ ಫೀಲ್ಡ್ನಲ್ಲಿ ನಡೆದಿರುವ ಘಟನೆ ಇದು. ಟೊಮ್ಯಾಟೊ ಬೆಳೆಯಲ್ಲಿ ಸಿಕ್ಕಾಪಟ್ಟೆ ಲಾಸ್ ಆಯ್ತಂತೆ. ಲಾಸ್ ಅನ್ನ ಸರಿ ತುಂಬಿಸ್ಕೊಳ್ಬೇಕು ಅಂತ ಹೇಳಿ ಕಳ್ಳತನ ಕೆಳೆದಿದ್ದಾನೆ ಟೆಕ್ಕಿ. ಲ್ಯಾಪ್ಟಾಪ್ ಕಳ್ಳತನ ಮಾಡಿದ್ದ ಟೆಕ್ಕಿಯನ್ನ ಇದೀಗ ಬೆಂಗಳೂರಿನ ವೈಟ್ ಫೀಲ್ಡ್ ಪೊಲೀಸರು ಬಂಧಿಸಿದ್ದಾರೆ. ಸಿಸ್ಟಮ್ ಅಡ್ಮಿನ್ ಮುರುಗೇಶ್ ಬಂಧಿತ ಆರೋಪಿ. ಹೊಸೂರಿನಲ್ಲಿ 6 ಎಕರೆ ಟೊಮ್ಯಾಟೊ ಬೆಳೆದಿದ್ದ ಈತ. ಆದರೆ ಬೆಳೆ ಕೈಕೊಟ್ಟ ಹಿನ್ನೆಲೆಯಲ್ಲಿ ಕಳ್ಳತನ ಕೆಳೆದಿದ್ದಂತೆ. ದೃಶ್ಯದಲ್ಲಿ ನೀವು ಗಮನಿಸ್ತಿರೋದು ಪೊಲೀಸರು ಸೀಸ್ ಮಾಡಿರುವ ಲ್ಯಾಪ್ಟಾಪ್ಗಳು. ITPL ಕಂಪನಿಯಲ್ಲಿ ಲ್ಯಾಪ್ಟಾಪ್ ಕಳ್ಳತನ ಮಾಡಿ ಈತ ಬಂಧನಕ್ಕೊಳಗಾಗಿದ್ದಾನೆ. 22 ಲಕ್ಷ ಮೌಲ್ಯದ 50 ಲ್ಯಾಪ್ಟಾಪ್ಗಳನ್ನು ಸೀಸ್ ಮಾಡಲಾಗಿದೆ. ಒಂದು ಕಡೆ ಈ ಬಂಧಿತನಿಂದ ಸೀಸ್ ಮಾಡಲಾದ 22 ಲಕ್ಷ ಬೆಲೆ ಬಾಳುವ ಲ್ಯಾಪ್ಟಾಪ್ಗಳನ್ನು ಗಮನಿಸ್ತಿದ್ದೀರಿ. ಮತ್ತೊಂದು ಕಡೆಯಲ್ಲಿ ಬಂಧಿತ ಆರೋಪಿ ಮುರುಗೇಶ್ ಸಿಸ್ಟಮ್ ಅಡ್ಮಿನ್ ಈತ ITPL ಕಂಪನಿಯಿಂದ ಲ್ಯಾಪ್ಟಾಪ್ ಅನ್ನ ಕಳ್ಳತನ ಮಾಡ್ತಿದ್ದಂತೆ ಈಗ ಪೊಲೀಸರ ಅತಿಥಿಯಾಗಿದ್ದಾನೆ.
ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ಮಾದೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಾದೇಶ್, ಟೊಮ್ಯಾಟೊ ಬೆಳೆಯಲ್ಲಾದ ಲಾಸ್ ಸರಿ ತುಂಬಿಸ್ಕೊಳ್ಳಕ್ಕೆ ಲ್ಯಾಪ್ಟಾಪ್ ಕಳ್ಳತನ. ಆಕ್ಚುಲಿ ಇಷ್ಟೆಲ್ಲ ಲ್ಯಾಪ್ಟಾಪ್ ಒಬ್ಬನೇ ಕಳ್ಳತನ ಮಾಡಿದ್ದ? ಹೇಗಾಗ್ತಾ ಇತ್ತು ಈ ಆಪರೇಷನ್ ಲ್ಯಾಪ್ಟಾಪ್ ಕಳ್ಳತನ? ಹೇಗೆ ತಗಲಾಕೊಂಡ? ಡೀಟೇಲ್ಸ್ ಕೊಡೋದಾದ್ರೆ. ಸ್ಮಿತಾ, ತಾನು ಒಂದು ದೊಡ್ಡ ಕಂಪನಿಯಲ್ಲಿ, ಅದರಲ್ಲೂ ಕೂಡ ಬೆಂಗಳೂರಿನ ಐಟಿ ಸಿಟಿಯ ಐಟಿಪಿಎಲ್ ಟೆಕ್ ಪಾರ್ಕ್ ನಲ್ಲಿ ಒಂದು ಖಾಸಗಿ ಕಂಪನಿಯಲ್ಲಿ, ಅದು ಕೂಡ ಫಾರಿನ್ಗೆ ಸೇರಿದಂತ ಒಂದು ಕಂಪನಿಯಲ್ಲಿ ಈತ ಕೆಲಸ ಮಾಡ್ತಿದ್ದ ಆರೋಪಿ ಮುರುಗೇಶ್ ಏನಿದ್ದಾನೆ. ಈತ ಸಾಮಾನ್ಯವಾಗಿ ಪ್ರಮುಖವಾಗಿ ತಮಿಳುನಾಡಿನ ಮೂಲದತ್ತ. ಅಲ್ಲಿಂದ ಇಂಜಿನಿಯರ್ ಆಗಿ ಬಂದಿರ್ತಾನೆ. ಸಾಕಷ್ಟು ಒಳ್ಳೆ ಸಂಬಳ ಇರುತ್ತೆ, ಕೆಲಸ ಕೂಡ ಚೆನ್ನಾಗಿರುತ್ತೆ. ಅಲ್ಲಿ ಒಂದು ಖಾಸಗಿ ಕಂಪನಿಯಲ್ಲಿ ಅಡ್ಮಿನ್ ಆಗಿ ಕೆಲಸ ಮಾಡ್ತಿರ್ತಾನೆ. ಈತನ ಸಮ್ಮುಖದಲ್ಲಿ ಒಂದಷ್ಟು ಸಿಸ್ಟಮ್ಗಳನ್ನ ರಿಪೇರಿ ಮಾಡೋದಾಗಿರ್ಬೋದು, ಅವುಗಳಿಗೆ ಸಂಬಂಧಪಟ್ಟಂತೆ ಐಟಿ ಡಿಪಾರ್ಟ್ಮೆಂಟ್ ಅಲ್ಲಿ ನೋಡ್ಕೊಳ್ಳುವಂತ ಕೆಲಸವನ್ನ ಮಾಡ್ತಿದ್ದ. ಅದಾಗಿಯೂ ಆತ ಊರಲ್ಲಿ ಒಂದು ಟೊಮ್ಯಾಟೊ ಬಿಸ್ನೆಸ್ ಅನ್ನ ಮಾಡಿರ್ತಾನೆ. ಅದು ಕೂಡ ಸಾಲ ಪಡೆದು ಅಲ್ಲಿ ಊರಿನಲ್ಲಿ, ಅಂದ್ರೆ ಹೊಸೂರಿನ ತಮಿಳುನಾಡಿನಲ್ಲಿ ಆತ ಒಂದಲ್ಲಿ ಟೊಮ್ಯಾಟೊ ಹಾಕಿರ್ತಾನೆ. ಆದ್ರೆ ಕಾರಣಾಂತರಗಳಿಂದಾಗಿ ಟೊಮೊಟೊ ಬಿಸ್ನೆಸ್ ಅಲ್ಲಿ ಅಷ್ಟು ಕೂಡ ಬಂದಿರೋದಿಲ್ಲ, ಲಾಸ್ ಆಗಿರುತ್ತೆ. ಹೀಗಾಗಿ ತಾನು ಮೊದಲೇ ಕೆಲಸ ಮಾಡುತ್ತಿದ್ದಂತ ಕಂಪನಿಯಲ್ಲಿ ಈತನ ಸುಪರ್ದೆಯಲ್ಲಿ ಬರ್ತಿರುವಂತಹ ಲ್ಯಾಪ್ಟಾಪ್ ಗಳನ್ನ ಹಂತವಾಗಿ ಸುಮಾರು 50 ಲ್ಯಾಪ್ಟಾಪ್ ಗಳನ್ನ ಕಳ್ಳತನ ಮಾಡಿ ಹೊಸೂರಿಗೆ ತೆಗೆದುಕೊಂಡು ಹೋಗಿ ಆಗಾಗ ರಜೆ ಹಾಕೊಂಡು ಹೋಗ್ತಿರ್ತಾನೆ. ಆ ವೇಳೆ ಲ್ಯಾಪ್ಟಾಪ್ ಗಳನ್ನ ಕಳ್ಳತನ ಮಾಡುವಂತ ಕೆಲಸವನ್ನ ಮಾಡಿರ್ತಾನೆ. ಯಾವಾಗ ಆಡಿಟಿಂಗ್ ನಡೆಯುತ್ತೆ, ಒಂದಷ್ಟು ಸಿಸ್ಟಮ್ಗಳ ಲೆಕ್ಕಾಚಾರಗಳನ್ನು ಬಂದಂತ ಸಂದರ್ಭದಲ್ಲಿ ಸುಮಾರು 57 ಲ್ಯಾಪ್ಟಾಪ್ಗಳು ಕಂಪನಿಯಿಂದ ಕಳ್ಳತನ ಆಗಿರೋದು ಕಂಪನಿಯ ಮಾಲೀಕರ ಮಾಹಿತಿಗೆ ಬರುತ್ತೆ. ಈ ವೇಳೆ ಆ ಒಂದು ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಈತ ಆ ಒಂದು ಡಿಪಾರ್ಟ್ಮೆಂಟ್ ನಲ್ಲಿ ಅಡ್ಮಿನ್ ಆಗಿರ್ತಾನೆ. ಅಲ್ಲಿ ಯಾವುದೇ ವಸ್ತು ಇದ್ರೂ ಕೂಡ ಈತನ ಸುಪರ್ದಿಯಲ್ಲಿ ಬರುತ್ತೆ. ಅದೆಲ್ಲದಕ್ಕೂ ಕೂಡ ಈತನೇ ಲೆಕ್ಕಾಚಾರ ಕೊಡಬೇಕಾಗಿರುತ್ತೆ. ಈತನನ್ನ ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ, ಅಂದ್ರೆ 57 ಲ್ಯಾಪ್ಟಾಪ್ ಕಳ್ಳತನ ಆಗಿದೆ, ಎಲ್ಲೋಗಿದೆ ಅಂತ ಹೇಳಿ ಆ ಕಂಪನಿಯವರು ಈತನನ್ನ ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ಈತ 1-2 ದಿನ ರಜೆ ಹಾಕೊಂಡು ಎಲ್ಲವನ್ನೂ ಕೂಡ ಉತ್ತರ ಕೊಡ್ತೇನೆ ಅಂತ ಹೇಳಿರ್ತಾನೆ. ಆದ್ರೆ ತನ್ನ ತಮಿಳುನಾಡಿನ ಹೊಸೂರಿಗೆ ಎಸ್ಕೇಪ್ ಆಗಿರ್ತಾನೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವಾಗ ಆತ ಕಾಲ್ಗಳಿಗೆ ಮೆಸೇಜ್ಗಳಿಗೆ ರೆಸ್ಪಾನ್ಸ್ ಮಾಡೋದಿಲ್ವೋ ಕೂಡಲೇ ಆತನ ಮೇಲೆ ಡೌಟ್ ಬರುತ್ತೆ. ಕೂಡಲೇ ವೈಟ್ ಫೀಲ್ಡ್ ಪೊಲೀಸರಿಗೆ ದೂರು ಕೊಡುವಂತ ಕೆಲಸ ಆಗಿರುತ್ತೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೆಸುವಂತ ಸಂದರ್ಭದಲ್ಲಿ ಆತ ತಮಿಳುನಾಡಿನ ಹೊಸೂರಿನಲ್ಲಿ ವಾಸ ಇರ್ತಾನೆ. ಅಲ್ಲಿ ಹೋಗಿ ಅದನ್ನ ಹಿಡಿದುಕೊಂಡು ಬಂದಂತ ಸಂದರ್ಭದಲ್ಲಿ ಈತನಿಗೆ ಟೊಮೆಟೊ ಬಿಸ್ನೆಸ್ ಅಲ್ಲಿ ಲಾಸ್ ಆಗಿರುತ್ತೆ. ಹೀಗಾಗಿ ಆ ಒಂದು ರೈಟ್. ಧನ್ಯವಾದ ಮಾದೇಶ್ ಮಾಹಿತಿಗಾಗಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಗಿತ್ತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.